ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ 1991ರ ಕೈಗಾರಿಕಾ ನೀತಿಯ ಬಗ್ಗೆ ಚರ್ಚಿಸ್ತಾ ಇದ್ವಿ. ಅದರಲ್ಲಿ 1991ರ ಕೈಗಾರಿಕಾ ನೀತಿಯ ಪ್ರಮುಖ ಧ್ಯೇಯೋದ್ದೇಶಗಳನ್ನು ಕುರಿತು, ಆಬ್ಜೆಕ್ಟಿವ್ಸ್ ಆಫ್ ದಿ 1991 ಇಂಡಸ್ಟ್ರಿಯಲ್ ಪಾಲಿಸಿ, ಈ ಧ್ಯೇಯೋದ್ದೇಶಗಳ ಬಗ್ಗೆ ಕುರಿತು ಚರ್ಚಿಸ್ತಾ ಇದ್ವಿ. ನಿನ್ನೆಯ ಒಂದು ತರಗತಿಯಲ್ಲಿ ಕೆಲವು ಧ್ಯೇಯೋದ್ದೇಶಗಳನ್ನು ಆಗಲೇ ಚರ್ಚಿಸಿರ್ತಕ್ಕಂಥದ್ದು. ನೌಕರಶಾಹಿ ನಿಯಂತ್ರಣಗಳಿಂದ ಕೈಗಾರಿಕಾ ಆರ್ಥಿಕತೆಯನ್ನು ಮುಕ್ತಗೊಳಿಸತಕ್ಕಂಥದ್ದು. ಎರಡನೇದು ಉದ್ಯೋಗ ಸೃಷ್ಟಿ ಮತ್ತು ಬಡತನ ನಿರ್ಮೂಲನೆ. ಮೂರನೇದು ಕೈಗಾರಿಕಾ ಪರವಾನಗಿಯ ವ್ಯವಸ್ಥೆಯ ನಿರ್ಮೂಲನೆ. ನಾಲ್ಕನೇದು ಪ್ರಮುಖ ವಲಯಗಳಲ್ಲಿ ಸರ್ಕಾರದ ನಿಯಂತ್ರಣೆ. ಫಿಫ್ತ್ ಒನ್ ಕಾರ್ಮಿಕರ ಕ್ಷೇಮಾಭ್ಯುದಯ. ಈ 5 ಉದ್ದೇಶಗಳನ್ನು ನಿನ್ನೆಯ ತರಗತಿಯಲ್ಲಿ ನಾವು ಚರ್ಚಿಸಿರ್ತಕ್ಕಂಥದ್ದು. ಇವತ್ತಿನ ಒಂದು ತರಗತಿಯಲ್ಲಿ ಇತರೆ ಧ್ಯೇಯೋದ್ದೇಶಗಳು, 91ರ ಕೈಗಾರಿಕಾ ನೀತಿಯ ಉಳಿದಂಥ ಧ್ಯೇಯೋದ್ದೇಶಗಳನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಸಿಕ್ಸ್ತ್ ಒನ್ ಸಾರ್ವಜನಿಕ ವಲಯದ ಸುಧಾರಣೆ, ರಿಫಾರ್ಮ್ಸ್ ಇನ್ ದಿ ಪಬ್ಲಿಕ್ ಸೆಕ್ಟರ್ ಅಂತ ಕರೀತಾರೆ. 1991ರ ಕೈಗಾರಿಕಾ ನೀತಿಯು ಸಾರ್ವಜನಿಕ ವಲಯದ ಸುಧಾರಣೆಗೆ ಹೆಚ್ಚು ಗಮನವನ್ನು ನೀಡಿರ್ತಕ್ಕಂಥದ್ದು. ಸಾರ್ವಜನಿಕ ವಲಯ ಅಂತಂದರೆ ಸರ್ಕಾರಿ ವಲಯ ಅಂತ ಕರೀತಾರೆ. ಇವತ್ತು ಕೈಗಾರಿಕೆಗಳ ಸ್ಥಾಪನೆ, ನಿರ್ವಹಣೆ ಮತ್ತು ಉತ್ಪಾದನೆಯಲ್ಲಿ ಸರ್ಕಾರವೂ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ಸರ್ಕಾರವೂ ಕೂಡ ತಾನೇ ಸ್ವತಃ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು, ನಿರ್ವಹಣೆ ಮಾಡತಕ್ಕಂಥದ್ದು ಮತ್ತು ಉತ್ಪಾದನೆ ಮಾಡತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವನ್ನು ನಾವು ಸಾರ್ವಜನಿಕ ವಲಯದ ಕೈಗಾರಿಕೆಗಳು, ಹೌದಾ, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. 91ರ ಕೈಗಾರಿಕಾ ನೀತಿ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳಲ್ಲಿ ಸುಧಾರಣೆಯನ್ನು ತರ್ತಕ್ಕಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಉದ್ದೇಶವನ್ನು ಇರಿಸಿಕೊಂಡಿರ್ತಕ್ಕಂಥದ್ದು. ಸಾರ್ವಜನಿಕ ವಲಯದ ಕೈಗಾರಿಕೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಬಂಡವಾಳದ ಹೂಡಿಕೆಯನ್ನು ಕೈಗೊಂಡಿದ್ದರೂ ಸಹ ಅನೇಕ ಕೈಗಾರಿಕೆಗಳು ನಿರಂತರವಾಗಿ ನಷ್ಟವನ್ನು ಅನುಭವಿಸ್ತಾ ಬಂದಿರತಕ್ಕಂಥದ್ದನ್ನು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ಸಬಲವಾಗಿರುವಂತಹ ಕೈಗಾರಿಕೆಗಳನ್ನು ಪುನರ್ರಚಿಸತಕ್ಕಂತಹ ಒಂದು ಕಾರ್ಯಕ್ಕೆ ಆದ್ಯತೆಯನ್ನು ನೀಡಲಾಗಿರ್ತಕ್ಕಂಥದ್ದು. 1956ರ ಕೈಗಾರಿಕಾ ನೀತಿಯಲ್ಲಿ ಸಾರ್ವಜನಿಕ ವಲಯಕ್ಕೆ ಮೀಸಲಾಗಿರತಕ್ಕಂತಹ 17 ಕೈಗಾರಿಕೆಗಳಲ್ಲಿ 1956ರ ಕೈಗಾರಿಕಾ ನೀತಿಯಲ್ಲಿ ಸರ್ಕಾರಿ ಒಡೆತನದಲ್ಲಿರ್ತಕ್ಕಂಥ ಕೈಗಾರಿಕೆಗಳ ಸಂಖ್ಯೆ ಎಷ್ಟಿತ್ತು ಅಂತಂದರೆ 18 ಕೈಗಾರಿಕೆಗಳು ಇದ್ದವು. ಈ 18 ಕೈಗಾರಿಕೆಗಳಲ್ಲಿ ಈಗ 91ರ ಕೈಗಾರಿಕಾ ನೀತಿ 8 ಕೈಗಾರಿಕೆಗಳನ್ನು ಮಾತ್ರ ಉಳಿಸಿಕೊಳ್ಳಲಾಯಿತು. ಉಳಿದ 10 ಕೈಗಾರಿಕೆಗಳನ್ನು ಖಾಸಗಿಯವರಿಗೆ ಬಿಟ್ಟು ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಈ ಒಂದು ಕೈಗಾರಿಕಾ ನೀತಿಯಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಸಾರ್ವಜನಿಕ ವಲಯದ ವ್ಯಾಪ್ತಿಯಿಂದ ತೆಗೆದುಹಾಕಲಾಗಿರ್ತಕ್ಕಂತಹ ಅಥವಾ ಬಿಟ್ಟು ಕೊಡಲಾಗಿರ್ತಕ್ಕಂತಹ ಮುಖ್ಯ ಕೈಗಾರಿಕೆಗಳು ಅಂತಂದರೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ, ವಿದ್ಯುತ್ ಶಕ್ತಿ ಕೈಗಾರಿಕೆ, ನಾಗರಿಕ ವಿಮಾನಯಾನ, ಹಡಗು ನಿರ್ಮಾಣ ಮತ್ತು ಭಾರೀ ಯಂತ್ರೋಪಕರಣಗಳ ಕೈಗಾರಿಕೆಗಳು. ಇವಿಷ್ಟು ಕೈಗಾರಿಕೆಗಳನ್ನು ಸರ್ಕಾರ ಖಾಸಗಿಯವರಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. ಅವುಗಳ ಸ್ಥಾಪನೆ, ನಿರ್ವಹಣೆ, ಉತ್ಪಾದಕತೆಯ ಸಂಪೂರ್ಣ ಜವಾಬ್ದಾರಿಯನ್ನು ಖಾಸಗಿಯವರಿಗೆ ವಹಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ಈಗ ಪ್ರಸ್ತುತವಾಗಿ 91ರ ಕೈಗಾರಿಕಾ ನೀತಿಯ ಪ್ರಕಾರ ಸರ್ಕಾರಿ ವಲಯದಲ್ಲಿಯೇ ಮುಂದುವರಿಸಲಾಗಿರ್ತಕ್ಕಂಥ ಕೈಗಾರಿಕೆಗಳು ಯಾವುವು? ಶಸ್ತ್ರಾಸ್ತ್ರಗಳ ತಯಾರಿಕೆ, ಅಣು ವಿದ್ಯುತ್ ಶಕ್ತಿ, ಕಲ್ಲಿದ್ದಲು, ಖನಿಜ ತೈಲು, ಅದಿರು ಗಣಿಗಾರಿಕೆ, ತಾಮ್ರ, ಸತುವು ಮುಂತಾದವುಗಳ ಗಣಿಗಾರಿಕೆ, ಅಣು ಇಂಧನಕ್ಕೆ ನೆರವಾಗ್ತಕ್ಕಂಥ ಖನಿಜಗಳು ಮತ್ತು ರೈಲು ಸಾರಿಗೆ. ಇವಿಷ್ಟು ಕೈಗಾರಿಕೆಗಳನ್ನು, ಉದ್ಯಮಿಗಳನ್ನು ಸರ್ಕಾರ ತನ್ನ ಬಳಿಯೇ ಇರಿಸಿಕೊಂಡಿರ್ತಕ್ಕಂಥದ್ದು. ಇನ್ನು ಸೆವೆಂತ್ ಒನ್ ವಿದೇಶಿ ಹೂಡಿಕೆಯ ವೃದ್ಧಿ, ಪ್ರಮೋಷನ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ.
ಬಂಡವಾಳ ಕೊರತೆಯನ್ನು ನಿವಾರಿಸಲಿಕ್ಕೆ 1991ರ ಕೈಗಾರಿಕಾ ನೀತಿಯು ಈ ವಿದೇಶಿ ಹೂಡಿಕೆಯ ವೃದ್ಧಿಗೆ ಮಹತ್ವವನ್ನು ನೀಡಿರ್ತಕ್ಕಂಥದ್ದು. ನೇರ ಹೂಡಿಕೆಯ ಹೆಚ್ಚಳಕ್ಕೆ ಈ 91ರ ಕೈಗಾರಿಕಾ ನೀತಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಬಂಡವಾಳದ ಕೊರತೆ ಇರೋದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಾವು ವಿದೇಶಿ ಬಂಡವಾಳದ ನೆರವಿನ ಮೂಲಕ ನಮ್ಮ ದೇಶದ ಕೈಗಾರಿಕಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ 91ರ ಕೈಗಾರಿಕಾ ನೀತಿಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಕೈಗಾರಿಕೆಗಳಲ್ಲಿ ವಿದೇಶಿ ಬಂಡವಾಳವನ್ನು ಹೂಡಿಕೆ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಅಧಿಕ ಹೂಡಿಕೆಯ ಆದ್ಯತಾ ಕೈಗಾರಿಕೆಗಳಲ್ಲಿ 51% ವಿದೇಶಿ ನೇರ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. 1991ಕ್ಕಿಂತ ಪೂರ್ವದಲ್ಲಿ ಈ ವಿದೇಶಿ ಹೂಡಿಕೆಯ ಮಿತಿ ಎಷ್ಟಿತ್ತು? ನಮ್ಮ ದೇಶದಲ್ಲಿ 41% ಇತ್ತು. ಆದರೆ 1991ರ ಕೈಗಾರಿಕಾ ನೀತಿಯಲ್ಲಿ ಆ ವಿದೇಶಿ ಹೂಡಿಕೆಯ ಬಂಡವಾಳದ ಮಿತಿಯನ್ನು 41%ರಿಂದ 51%ಕ್ಕೆ ಹೆಚ್ಚಿಸಲಾಯಿತು. ಇದರಿಂದ ವಿದೇಶಿ ಬಂಡವಾಳದ ಹರಿವು ಅತ್ಯಧಿಕವಾಗ್ತಕ್ಕಂಥದ್ದು, ಹೂಡಿಕೆ ಹೆಚ್ಚಳವಾಗ್ತಕ್ಕಂಥದ್ದು, ದೇಶದ ಕೈಗಾರಿಕೆಗಳು ಇನ್ನಷ್ಟು ಪ್ರಗತಿದಾಯಕವಾಗಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಅನ್ನೋದು. ಆ್ಯಂಡ್ 8th one, 8ನೆಯ ಉದ್ದೇಶ ವಿದೇಶಿ ತಂತ್ರಜ್ಞಾನ, ಫಾರಿನ್ ಟೆಕ್ನಾಲಜಿ. ಕೈಗಾರಿಕಾ ಅಭಿವೃದ್ಧಿ ಮತ್ತು ಕೈಗಾರಿಕೋತ್ಪಾದನೆಯ ಹೆಚ್ಚಳದ ಒಂದು ದೃಷ್ಟಿಯಿಂದ ವಿದೇಶಿ ತಂತ್ರಜ್ಞಾನದ ಅಳವಡಿಕೆಗೆ ಈ ಕೈಗಾರಿಕಾ ನೀತಿಯು ಹೆಚ್ಚು ಮಹತ್ವವನ್ನು ನೀಡಿರ್ತಕ್ಕಂಥದ್ದು. ಯಾಕೆಂದರೆ ನಮ್ಮ ದೇಶದಲ್ಲಿ ಪುರಾತನ ತಂತ್ರಜ್ಞಾನವನ್ನೇ ವ್ಯಾಪಕವಾಗಿ ಬಳಸಿಕೊಂಡು ಉತ್ಪಾದನೆ ಮಾಡ್ತಾ ಇದ್ವಿ. ಇದರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಪಡಿಬೇಕು, ಉತ್ಪಾದಕತೆಯನ್ನು ಹೆಚ್ಚಿಸಬೇಕು ಅಂತಂದರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಬೇಕು. ಬಟ್ ನಮ್ಮ ದೇಶದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಆವಿಷ್ಕಾರ ಆಗದೇ ಇರೋದ್ರಿಂದ ವಿದೇಶಿ ತಂತ್ರಜ್ಞಾನವನ್ನು ಆಮದು ಮಾಡಿಕೊಂಡು ನಮ್ಮ ದೇಶದ ಕೈಗಾರಿಕೆಗಳಲ್ಲಿ ಅಳವಡಿಸಿಕೊಳ್ಳತಕ್ಕಂತಹ ಒಂದು ಪ್ರಯತ್ನವನ್ನು ಈ 91ರ ಕೈಗಾರಿಕಾ ನೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಈ ವಿದೇಶಿ ತಂತ್ರಜ್ಞಾನ ಒಪ್ಪಂದಗಳಿಗೆ ಸ್ವಯಂಚಾಲಿತ ಅನುಮೋದನೆಯನ್ನು ನೀಡತಕ್ಕಂಥ ಒಂದು ಧೋರಣೆಯನ್ನು 1991ರ ಕೈಗಾರಿಕಾ ನೀತಿ ಅನುಸರಿಸಿರ್ತಕ್ಕಂಥದ್ದು. ಹಾಗಾಗಿ ಅತ್ಯಧಿಕ ಆದ್ಯತಾ ಕೈಗಾರಿಕೆಗಳಲ್ಲಿ 1 ಕೋಟಿ ರೂಪಾಯಿಗಳ ಮೊತ್ತದವರೆಗಿನ ವಿದೇಶಿ ತಂತ್ರಜ್ಞಾನ ಒಪ್ಪಂದಗಳಿಗೆ ಸ್ವಯಂಚಾಲಿತ ಅನುಮೋದನೆಯನ್ನು ಈ ಒಂದು ಕೈಗಾರಿಕಾ ನೀತಿಯಲ್ಲಿ ನೀಡಲಾಗಿರ್ತಕ್ಕಂಥದ್ದು ಅನ್ನೋದು. ನೆಕ್ಸ್ಟ್ 9th one, ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಆಚರಣಾ ಕಾಯ್ದೆಗೆ ತಿದ್ದುಪಡಿ. ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಆಚರಣೆ ಕಾಯ್ದೆಗೆ ತಿದ್ದುಪಡಿಯನ್ನು ತರ್ತಕ್ಕಂಥದ್ದು. ಅಮೆಂಡ್ಮೆಂಟ್ ಟು ಮೊನೋಪೊಲೀಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆ್ಯಕ್ಟ್ ಅಂತ ಕರೀತಾರೆ. ಈ ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಆಚರಣೆ ಕಾಯ್ದೆಯ ಪ್ರಕಾರ 100 ಕೋಟಿ ರೂಪಾಯಿ ಆಸ್ತಿಗೆ ಮೀರಿರ್ತಕ್ಕಂಥ ಕೈಗಾರಿಕೆಗಳನ್ನು ಈ ಕಾಯ್ದೆಗೆ ಒಳಪಡಿತಕ್ಕಂಥ ಉದ್ಯಮಿಗಳು ಎಂಬುದಾಗಿ ವ್ಯಾಖ್ಯಾನಿಸಲಾಗಿರ್ತಕ್ಕಂಥದ್ದು. ಅಂದರೆ ಯಾವ ಕೈಗಾರಿಕೆಗಳ ಹೂಡಿಕೆಯ ಮಿತಿ 100 ಕೋಟಿಗಿಂತ ಹೆಚ್ಚಳವಾಗಿರ್ತದೆಯೋ ಅವೆಲ್ಲ ಕೈಗಾರಿಕೆಗಳು, ಹೌದಾ, ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಆಚರಣೆ ಕಾಯ್ದೆಯ ಪ್ರಕಾರ 100 ಕೋಟಿ ರೂಪಾಯಿಗಳ ಆಸ್ತಿಗೆ ಮೀರಿದ ಕೈಗಾರಿಕೆಗಳನ್ನು ಈ ಒಂದು ಕಾಯ್ದೆ MRTP ಕಾಯ್ದೆಗೆ ಒಳಪಡುವ ಉದ್ಯಮಿಗಳು ಎಂಬುದಾಗಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಇಂತಹ ಉದ್ಯಮಿಗಳು ಕೆಲವು ಆಯ್ದ ಕೈಗಾರಿಕೆಗಳನ್ನು ಮಾತ್ರ ಅನುಮತಿಯ ಮೇರೆಗೆ ಸ್ಥಾಪನೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಡಲಾಗಿರ್ತಕ್ಕಂಥದ್ದು. ಆದರೆ ಏಕಸ್ವಾಮ್ಯ ಮತ್ತು ನಿರ್ಬಂಧಿತ ವ್ಯಾಪಾರ ಆಚರಣೆಯ ಈ ಒಂದು ಮಿತಿಯು ದೇಶದ ಕೈಗಾರಿಕಾ ಪ್ರಗತಿಗೆ ಮಾರಕವಾಗಿದೆ ಎಂದು ಸರ್ಕಾರ ಪುನರ್ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಈ ಕಾಯ್ದೆಯ ವ್ಯಾಪ್ತಿಗೆ ಒಳಪಡ್ತಕ್ಕಂಥ
ಉದ್ಯಮಿಗಳು ಸ್ಥಾಪಿಸುವ ಕೈಗಾರಿಕೆಗಳಲ್ಲಿ ಈ ಹೂಡಿಕೆಯ ನಿರ್ಧಾರಗಳನ್ನು ಸರ್ಕಾರ ಮೊದಲೇ ಪರಿಶೀಲನೆ ಮಾಡತಕ್ಕಂಥ ಒಂದು ನೀತಿಯನ್ನು ಕೈ ಬಿಡಲಾಯಿತು ಅನ್ನೋದು. ಇನ್ನು ಕೊನೆಯದಾಗಿ 10th ಒನ್, ಸೊ ಉದ್ಯಮ ವಿಸ್ತರಣೆ, ಸೊ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತ ಕರೀತಾರೆ. ಉದ್ಯಮದ ವಿಸ್ತರಣೆ, ಉದ್ಯಮಿಗಳ ಏಕೀಭಾವ, ಉದ್ಯಮಿಗಳ ಸಂಯೋಜನೆ ಮುಂತಾದ ವಿಷಯಗಳಿಗೆ 1991 ಕೈಗಾರಿಕಾ ನೀತಿಯಲ್ಲಿ ಹೆಚ್ಚು ಆದ್ಯತೆಯನ್ನು ನೀಡಲಾಗಿರ್ತಕ್ಕಂಥದ್ದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ. ಇವಿಷ್ಟು 1991 ಕೈಗಾರಿಕಾ ನೀತಿಯ ಪ್ರಮುಖ ಧ್ಯೇಯೋದ್ದೇಶಗಳು. ಒಟ್ಟಾರೆ ಇಲ್ಲಿ ಒಟ್ಟಿನಲ್ಲಿ ನಿರಂತರತೆಯೊಡನೆ ಬದಲಾವಣೆಯು 1991 ಕೈಗಾರಿಕಾ ನೀತಿಯ ವಿಶೇಷವಾಗಿರ್ತಕ್ಕಂತಹ ವಿಷಯ ವಸ್ತುವಾಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಪ್ರಮುಖ ಅಂಶಗಳನ್ನು 1991 ಕೈಗಾರಿಕಾ ನೀತಿಯ ಪ್ರಮುಖ ಅಂಶಗಳನ್ನು ಕುರಿತು ಮುಂದಿನ ಒಂದು ತರಗತಿಯಲ್ಲಿ ನಾವು ಚರ್ಚಿಸೋಣ. ಓಕೆ, ಧನ್ಯವಾದಗಳು.